ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಪೊಲೀಸ್ ನೇಮಕಾತಿ 2026ಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಮಹಾ ಮ್ಯಾರಥಾನ್ ಅಂತಾನೆ ಹೇಳ್ಬೋದು. ಸಿವಿಲ್ ಪಿಸಿ ನಾನ್ ಎಚ್‌ಕೆ 10/12/2023ರಲ್ಲಿ ನಡೆದಿರತಕ್ಕಂಥ ಸಿವಿಲ್ ಪಿಸಿ ಎಚ್.ಕೆ ಪೇಪರ್‌ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಒಂದು ಕ್ಲಾಸ್‌ನಲ್ಲಿ ಅನಲೈಸ್ ಅನ್ನ ಮಾಡ್ತಾ ಹೋಗೋಣ. ಸೊ 2023ರಲ್ಲಿ ನಡೆದಿರತಕ್ಕಂಥ ಸಿವಿಲ್ ಪಿಸಿ ಎಚ್.ಕೆ ವಿಭಾಗದಲ್ಲಿ ಕ್ವೆಶ್ಚನ್ ಪೇಪರ್‌ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಬನ್ನಿ ಕಂಪ್ಲೀಟ್ ಆಗಿ ಟಾಪ್ 50 ಕ್ವೆಶ್ಚನ್‌ಗಳನ್ನ ಈ ಒಂದು ಕ್ಲಾಸ್‌ನಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಪಾರ್ಟ್ 2 ಕ್ಲಾಸ್‌ನಲ್ಲಿ ಉಳಿದ 50 ಕ್ವೆಶ್ಚನ್‌ಗಳಿಗೆ ಆನ್ಸರ್ ಅನ್ನ ಅನಲೈಸ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವೆಶ್ಚನ್ ಹೀಗಿರ್ತಕ್ಕಂಥದ್ದು: ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ ಅಂತ 10/12/2026 ಸಿವಿಲ್ ಪಿಸಿ ಎಚ್.ಕೆ ವಿಭಾಗದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಆಪ್ಷನ್ ಎ ಸಮಾನತೆಯ ಹಕ್ಕು, ಆಪ್ಷನ್ ಬಿ ಶೋಷಣೆ ವಿರುದ್ಧ ಹಕ್ಕು, ಆಪ್ಷನ್ ಸಿ ಆಸ್ತಿಯ ಹಕ್ಕು, ಆಪ್ಷನ್ ಡಿ ಸಂವಿಧಾನಿಕ ಪರಿಹಾರಗಳ ಹಕ್ಕು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಆಸ್ತಿಯ ಹಕ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಸಮಾನತೆಯ ಹಕ್ಕು ಕೂಡ ಮೂಲಭೂತ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು ಕೂಡ ಮೂಲಭೂತ ಹಕ್ಕು ಆಗಿರ್ತಕ್ಕಂಥದ್ದು, ಸಂವಿಧಾನಿಕ ಪರಿಹಾರಗಳ ಹಕ್ಕು ಕೂಡ ಮೂಲಭೂತ ಹಕ್ಕು ಆಗಿರ್ತಕ್ಕಂಥದ್ದು. ಆಸ್ತಿ ಹಕ್ಕು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ. ಅದನ್ನ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕಿನಿಂದ ಹೊರತೆಗೆದು 300/ಎ ವಿಧಿಯ ಅಡಿಯೇ ಅದನ್ನ ಸೇರಿಸಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು. ಕೇವಲ 56 ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು ಎಕ್ಸಾಮ್ಸ್ಗೆ. 2026ರ ಸಿವಿಲ್ ಪಿಸಿ ಎಕ್ಸಾಮ್ಸ್ಗೆ ಕೇವಲ 56 ದಿನಗಳು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಹೀಗಾಗಿ ಬಿ ಕೇರ್ಫುಲ್. ಟೈಮ್ ಅನ್ನ ವೇಸ್ಟ್ ಮಾಡಿ ಕಂಟಿನ್ಯೂ ಆಗಿ ಸ್ಟಡಿ ಮಾಡಿ. 2026ರಲ್ಲಿ ಒಂದು ಜಾಬ್ ನಿಮ್ದೇ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. ಎರಡನೇ ಕ್ವಶನ್: ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲ ಸಮೀಕರಣದ ಭಾಗವಾಗಿಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಆಪ್ಷನ್ 1 ಚಾರ್ಲ್ಸ್ ಕಾನೂನು, ಆಪ್ಷನ್ ಬಿ ಬಾಯ್ಲೆ ಕಾನೂನು, ಆಪ್ಷನ್ ಸಿ ಡಾಲ್ಟನ್ ಕಾನೂನು, ಆಪ್ಷನ್ ಡಿ ಅವೋಗಾಡೋ ಕಾನೂನು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಡಾಲ್ಟನ್ ಕಾನೂನು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಆದರ್ಶ ಅನಿಲದ ಸಮೀಕರಣದ ಭಾಗವಾಗಿಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗೋಣ. ನಿಫಾ ವೈರಸ್ ಬಗ್ಗೆ ಕೇಳಿದ್ದಾರೆ. 2026ರ ಕೋವಿಡ್ ವೈರಸ್ ನಂತರ ನಿಫಾ ವೈರಸ್ ಅತಿ ಹೆಚ್ಚು ಚಾಲ್ತಿಯಲ್ಲಿ ಬಂದಿರತಕ್ಕಂಥದ್ದು. ಈ ನಿಫಾ ವೈರಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಆಪ್ಷನ್ ಎ ಇದು ಜೆನೆಟಿಕ್ ಕಾಯಿಲೆ ಆಗಿದೆ, ಆಪ್ಷನ್ ಬಿ ಫುಟ್ ಬಾವಲಿಗಳು ಪ್ರಾಣಿಗಳ ಕಣಜಗಳಾಗಿರ್ತಕ್ಕಂಥದ್ದು, ಆಪ್ಷನ್ ಸಿ ಇದು 2023ರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತು ಅಂತ ಹೇಳಿರ್ತಕ್ಕಂಥದ್ದು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ 2026ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಫಾ ವೈರಸ್ ಅಂತಕ್ಕಂಥದ್ದು ಕೇರಳ ರಾಜ್ಯದಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೋವಿಡ್ ವೈರಸ್ ಕೂಡ ಕೇರಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಅಂಗೀಕರಿಸಲು ಆಪ್ಷನ್ ಎ ಸರಳ ಬಹುಮತ ಸಾಕು, ಆಪ್ಷನ್ ಬಿ ಸಂಪೂರ್ಣ ಬಹುಮತದ ಅಗತ್ಯವಿದೆ, ಆಪ್ಷನ್ ಸಿ ಪರಿಣಾಮಕಾರಿ ಬಹುಮತದ ಅಗತ್ಯವಿದೆ, ಆಪ್ಷನ್ ಡಿ ವಿಶೇಷ ಬಹುಮತದ ಅಗತ್ಯವಿದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಭಾರತದಲ್ಲಿ ಏನಾದರೂ ಒಂದು ಮಸೂದೆಯ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಅಂಗೀಕರಿಸಬೇಕಂದ್ರೆ ಯಾರಾದರೂ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ತೆಗೆದು ಹಾಕಲಿಕ್ಕೆ ಆಗಿರ್ಬೋದು, ಪಕ್ಷಾಂತರ ನಿಷೇಧ ಕಾಯ್ದೆ ಆಗಿರ್ಬೋದು, ಇನ್ನೆಲ್ಲ ಒಂದು ಸಿಚುವೇಶನ್ಗಳಲ್ಲಿ ಅವಿಶ್ವಾಸ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ ಅಂಗೀಕಾರ ಆಗಲಿಕ್ಕೆ ಸರಳ ಬಹುಮತ ಸಾಕು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫಿಫ್ತ್ ಕ್ವಶನ್: ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಯ ಆಧಾರವೇನು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಆಪ್ಷನ್ ಎ ಸಮುದಾಯ, ಆಪ್ಷನ್ ಬಿ ಭಾಷೆ, ಆಪ್ಷನ್ ಸಿ ಪ್ರದೇಶ, ಆಪ್ಷನ್ ಡಿ ಜನಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ವಿವಿಧ ರಾಜ್ಯಗಳಿಗೆ ಸ್ಥಾನಗಳನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ ಅಂದ್ರೆ 6 ರಾಜ್ಯಗಳಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭೆಯ ಸ್ಥಾನಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಕರ್ನಾಟಕದಲ್ಲಿ ಲೋಕಸಭೆಯ ಸ್ಥಾನಗಳು ಎಷ್ಟು ಅಂದ್ರೆ 28 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನೋಡಿ, ಈಗಾಗಲೇ ನಾವು ಕರ್ನಾಟಕ ಭೂಗೋಳದ ಮೇಲೆ ಟಾಪ್ 50 ಪ್ರೀವಿಯಸ್ ಇಯರ್ ನಲ್ಲಿ ಕೇಳಿರ್ತಕ್ಕಂಥ ಎಕ್ಸಾಮ್ಸ್ ನಲ್ಲಿ ಬಂದಿರತಕ್ಕಂಥ ಕ್ವಶನ್ ಗಳನ್ನ ಅನಲೈಸ್ ಮಾಡಿದ್ದೇವೆ. ಆ ಒಂದು ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ನೋಡ್ತಾ ಬನ್ನಿ. ಎಕ್ಸಾಮ್ ಪರ್ಪಸ್ ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಸಂಸತ್ತಿನ ಚುನಾವಣೆಗಳನ್ನ ನಡೆಸುವ ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ
ಇಸಿಐಗೆ ವಹಿಸಲಾಗಿದೆ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ವಿಧಿ ಅಥವಾ ಕಲಮು 370, ಆಪ್ಷನ್ ಬಿ 324, ಆಪ್ಷನ್ ಸಿ 37, ಆಪ್ಷನ್ ಡಿ 300. ನೋಡಿ ಸಾರಿ, ಇದು ಟೈಪ್ ಮಿಸ್ಟೇಕ್ ಆಗಿದೆ. 370 ಮಾಡ್ಕೊಳ್ಳಿ, ಇದನ್ನ 300 ಮಾಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ 324 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸಂಸತ್ತಿನ ಚುನಾವಣೆಗಳನ್ನ ನಡೆಸುವ ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನ ಸಂವಿಧಾನದ ಯಾವ ವಿಧಿಯಲ್ಲಿ ಇಸಿಐಗೆ ವಹಿಸಲಾಗಿದೆ ಅಂದ್ರೆ ಮುಖ್ಯ ಚುನಾವಣಾ ಆಯೋಗಕ್ಕೆ ವಹಿಸಲಾಗಿದೆ ಅಂತ ಕೇಳಿದ್ದಾರೆ ಕ್ವಶನ್ ಅನ್ನ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಸರಿಯಾದ ಉತ್ತರ. 324ನೇ ವಿಧಿ ಇದು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತಕ್ಕಂತ ವಿಧಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾರತದ ಸಂವಿಧಾನವು ಯಾವ ದಿನ ಜಾರಿಗೆ ಬಂದಿತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. 2023ರಲ್ಲಿ ಸಿವಿಲ್ HK ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ತಕ್ಕಂಥದ್ದು. ಭಾರತದ ಸಂವಿಧಾನ ಯಾವ ದಿನ ಜಾರಿಗೆ ಬಂದಿತ್ತು? ಎಲ್ರಿಗೂ ಕೂಡ ಗೊತ್ತಿದೆ, ಜನವರಿ 26, 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ದಿನವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಜಿ ಕ್ವಶನ್ ಅನ್ನ ಚರ್ಚೆ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. 8ನೇ ಕ್ವಶನ್. ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆ ಅಥವಾ ಗಂಟೆಯು ಈ ರೀತಿಯಾಗಿ ಕರಿತಾ ಹೋಗ್ತೀವಿ. ಅಂದ್ರೆ ಸಾಮಾನ್ಯವಾಗಿ ಸಂಸತ್ತಿನ ಮೊದಲ ಅಧಿವೇಶನದ ಮೊದಲ ವೇಳೆಯನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಆಪ್ಷನ್ ಎ ಪ್ರಶ್ನೆ ವೇಳೆ, ಆಪ್ಷನ್ ಬಿ ಶೂನ್ಯ ವೇಳೆ, ಆಪ್ಷನ್ ಸಿ ಅಲ್ಪಾವಧಿಯ ಚರ್ಚೆ, ಆಪ್ಷನ್ ಡಿ ವಿಶೇಷ ಉಲ್ಲೇಖ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಪ್ರಶ್ನೆ ವೇಳೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಸಂಸತ್ತಿನ ಮೊದಲ ಅಧಿವೇಶನದ ಮೊದಲ ವೇಳೆಯನ್ನ ನಾವು 11ರಿಂದ 12 ಗಂಟೆಯ ವೇಳೆಯನ್ನ ನಾವು ಏನಂತ ಕರಿತಾ ಹೋಗ್ತೀವಿ? ಪ್ರಶ್ನೆ ವೇಳೆ ಅಂತ ಕೂಡ ಕರಿತಾ ಹೋಗ್ತೀವಿ. 11ರ ನಂತರ 12 ಗಂಟೆಯ ನಂತರ ಒಂದು ಏನು ವೇಳೆ ಇದೆ ಅದನ್ನ ಶೂನ್ಯ ವೇಳೆ ಅಂತಾನು ಕೂಡ ನಾವು ಕರಿತಾ ಹೋಗ್ತಕ್ಕಂಥದ್ದು. ನೆಕ್ಸ್ಟ್, RTI ಕಾಯ್ದೆ 2005ರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಆಪ್ಷನ್ ಎ 18 ವರ್ಷಗಳು ಮತ್ತು ಮೇಲ್ಪಟ್ಟವರು, ಆಪ್ಷನ್ ಬಿ 21 ವರ್ಷಗಳು ಮತ್ತು ಮೇಲ್ಪಟ್ಟವರು, ಆಪ್ಷನ್ ಸಿ ಹೆಂಗಸರಿಗೆ 18 ವರ್ಷಗಳು ಮತ್ತು ಮೇಲ್ಪಟ್ಟವರು ಮತ್ತು ಗಂಡಸರಿಗೆ 21 ವರ್ಷಗಳು ಮತ್ತು ಮೇಲ್ಪಟ್ಟವರು. ಇದಕ್ಕೆ ಆಪ್ಷನ್ ಡಿ ನೋಡ್ತಾ ಹೋಗೋಣ. ವಯಸ್ಸಿನ ನಿಬಂಧನೆ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಹೆಂಗಸರಿಗೆ 18 ವರ್ಷಗಳು ಮತ್ತು ಮೇಲ್ಪಟ್ಟವರು ಮತ್ತು ಗಂಡಸರಿಗೆ 21 ವರ್ಷಗಳು ಮತ್ತು ಮೇಲ್ಪಟ್ಟವರು. ಇದಕ್ಕೆ ಸರಿಯಾದ ಉತ್ತರ. RTI ಕಾಯ್ದೆ 2005ರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ಹೆಣ್ಣು ಮಕ್ಕಳಿಗೆ 18 ವರ್ಷಗಳು ಮತ್ತು ಮೇಲ್ಪಟ್ಟ ವಯಸ್ಸು ಇರಬೇಕಾಗುತ್ತೆ. ಗಂಡು ಮಕ್ಕಳಿಗೆ 21 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸು ಇರಬೇಕಾಗುತ್ತೆ. ಭಾರತದಲ್ಲಿ ಪಂಚಾಯತ್ ರಾಜ್ ಅನ್ನ ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಮಹಾರಾಷ್ಟ್ರ. ನೋಡಿ, ಪಂಚಾಯತ್ ರಾಜ್ ಅನ್ನ ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾನೆ ಕ್ವಶನ್ ಅನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ. ಪಂಚಾಯತ್ ರಾಜ್ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ಮೊದಲ ಬಾರಿ ತೆಗೆದುಕೊಂಡು ಬಂದವರು ಕರ್ನಾಟಕ ರಾಜ್ಯದವರು. ಬಟ್ ಪಂಚಾಯತ್ ರಾಜ್ ಅನ್ನ ಸ್ಥಾಪಿಸಿದ ಮೊದಲ ರಾಜ್ಯ ಯಾವ್ದಂದ್ರೆ ರಾಜಸ್ಥಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಇನ್ನು ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ಗೆ ಯಾರೆಲ್ಲ ಇನ್ನು ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ, ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಿ, ಇನ್ಸ್ಟಾವನ್ನ ಫಾಲೋ ಮಾಡಿ. ವಾಟ್ಸ್ಆಪ್ ಚಾನಲ್ಗೆ ಯಾಕೆ ಜಾಯಿನ್ ಆಗಬೇಕು ಅಂದ್ರೆ ಇಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ ಕರೆಂಟ್ ಅಫೇರ್ಸ್ ಗಳು ಆಗಿರ್ಬೋದು, ಜಾಬ್ ನೋಟಿಫಿಕೇಶನ್ ಆಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಗೌರ್ಮೆಂಟ್ ವೆಬ್ಸೈಟ್ ಇಂದ ಏನಾದರೂ ಅಧಿಕೃತವಾಗಿ ಘೋಷಣೆ ಆದ್ರೆ, ಜಾಬ್ ನೋಟಿಫಿಕೇಶನ್ ಘೋಷಣೆ ಆದ್ರೆ ಅವುಗಳನ್ನೆಲ್ಲ ನಾವು ವಾಟ್ಸ್ಆಪ್ ಚಾನಲ್ ನಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಪ್ರತಿದಿನ ಕೂಡ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಅಪ್ಡೇಟ್ ಮಾಡ್ತಕ್ಕಂಥದ್ದು ವಾಟ್ಸ್ಆಪ್ ಚಾನಲ್ ನಲ್ಲಿ. ಹಾಗಾಗಿ ಎಲ್ಲರೂ ಕೂಡ ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವುಗಳಲ್ಲಿ ಯಾವುದು ಸರಿ ಇಲ್ಲ? ಆಪ್ಷನ್ ಎ ಉಚ್ಚ ನ್ಯಾಯಾಲಯಗಳು ಕೆಲವು ಪ್ರಕರಣಗಳಲ್ಲಿ ತಮ್ಮ ಪ್ರಾದೇಶಿಕ ನ್ಯಾಯ ವ್ಯಾಪ್ತಿಯವರೆಗೆ ಸಹ ರಿಟ್ ಗಳನ್ನ ಹೊರಡಿಸಬಹುದು ಅಂತ ಹೇಳಿದಾನೆ. ನೋಡ್ತಾ ಹೋಗೋಣ ಇದು ಸರಿಯೋ ತಪ್ಪ ಅಂತ. ಆಪ್ಷನ್ ಬಿ ಉಚ್ಚ ನ್ಯಾಯಾಲಯಗಳ ರಿಟ್ ನ್ಯಾಯ ವ್ಯಾಪ್ತಿಯು ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ವಿಸ್ತಾರವಾಗಿರ್ತಕ್ಕಂಥದ್ದು. ಅಂದ್ರೆ ಉಚ್ಚ ನ್ಯಾಯಾಲಯದ ರಿಟ್ ವ್ಯಾಪ್ತಿಯು ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ಅತ್ಯಂತ ದೊಡ್ಡದು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಆಪ್ಷನ್ ಅನ್ನ. ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯ ವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿಲ್ಲ ಅಂತ ಹೇಳ್ತಾ ಹೋಗಿದ್ದಾನೆ. ಆಪ್ಷನ್ ಡಿ ನೋಡ್ತಾ ಹೋಗೋಣ. ಸಂವಿಧಾನದ ಕಲಾಮು 32ರ ಅಡಿಯಲ್ಲಿ ರಿಟ್ ಗಳನ್ನ ಹೊರಡಿಸುವ ತನ್ನ ಅಧಿಕಾರವನ್ನ ಸರ್ವೋಚ್ಚ ನ್ಯಾಯಾಲಯವು ಕೂಡ ಹೊಂದಿದೆ ಅಂತ ಹೇಳ್ತಾ ಹೋಗಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯ ವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇತ್ತೀಚೆಗೆ ಬರ್ತಕ್ಕಂಥ ಎಲ್ಲಾ ಕ್ವಶನ್ ಪೇಪರ್ ಗಳಲ್ಲಿ ಹೇಳಿಕೆಯ ರೂಪದಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಮೊನ್ನೆ ತಾನೇ ಏನು 708 KE ನೋಟಿಫಿಕೇಶನ್ ಆಯ್ತು. ಆ ಒಂದು ಎಲ್ಲಾ ಹುದ್ದೆಗಳಿಗೆ SD ಆಗಿರ್ಬೋದು, FD ಆಗಿರ್ಬೋದು,
ಏನು ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ತೆಗೆದು ನೋಡಿ. ಹೇಳಿಕೆಯ ರೂಪದಲ್ಲಿ ಅತಿ ಹೆಚ್ಚು ಕ್ವಶನ್ ಗಳನ್ನ ಕೇಳ್ತಾ ಇದ್ದಾನೆ. ಹೀಗಾಗಿ ನೀವು ಎಲ್ಲವನ್ನು ಕೂಡ ಕವರ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 12th ಕ್ವಶನ್, DRDO ತಯಾರುಪಡಿಸಿರ್ತಕ್ಕಂಥ ಮಾಯಾ ಅಂತಕ್ಕಂಥದ್ದು ಏನು? ಈ ಮಾಯಾ ಅಂತಕ್ಕಂಥದ್ದು ಏನು ಅಂತ ಕೇಳಿದಾನೆ. ಇದನ್ನ DRDOದವರು ಅಭಿವೃದ್ಧಿಪಡಿಸಿದ್ದಾರೆ. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತಾ ಹೋಗ್ತೀವಿ. ರಕ್ಷಣಾ ಮತ್ತು ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಂತ ಕೂಡ ಕರಿತಾ ಹೋಗ್ತೀವಿ. DRDO ಯಾವಾಗ ಸ್ಥಾಪನೆ ಆಯ್ತು ಅಂತಕ್ಕಂಥದ್ದು ಕೂಡ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್. ಮೊನ್ನೆ ತಾನೇ ಏನು ರೀಸೆಂಟ್ ಆಗಿ 3 ದಿನದ ಕೆಳಗೆ ನಾನು DRDOದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇನೆ. DRDOದ ಬಗ್ಗೆನೇ ಕಂಪ್ಲೀಟ್ ಸ್ಪೆಷಲ್ ಆಗಿರ್ತಕ್ಕಂಥ ಕ್ಲಾಸ್ ಅನ್ನ ಮಾಡಿದ್ದೇನೆ. ಆ ಒಂದು ಕ್ಲಾಸ್ ಅನ್ನ ಎಲ್ಲರೂ ಕೂಡ ನೋಡಿ. ಯಾಕೆಂದ್ರೆ ಇತ್ತೀಚೆಗೆ DRDO ಅಭಿವೃದ್ಧಿಪಡಿಸಿರ್ತಕ್ಕಂಥ ಕ್ಷಿಪಣಿಗಳಾಗಿರ್ಬೋದು, ಹಾಗೆ ಡೆವಲಪ್ ಮಾಡಿರ್ತಕ್ಕಂಥ ಯುದ್ಧ ಟ್ಯಾಂಕರ್ಗಳು ಆಗಿರ್ಬೋದು, ಹಾಗೆಯೇ ಟ್ಯಾಂಕರ್ ಧ್ವಂಸಕ ಸಬ್ಮೆರಿನ್ಸ್ ಗಳು ಆಗಿರ್ಬೋದು, ಎಲ್ಲವೂ ಕೂಡ ಅದರಲ್ಲಿ ಬಂದಿರತಕ್ಕಂಥದ್ದು. ಕಂಪ್ಲೀಟ್ ಆಗಿ ಆ ಒಂದು ವಿಡಿಯೋನ ನೀವು ನೋಡಿ ಅಂತಕ್ಕಂಥದ್ದು ಎಕ್ಸಾಮ್ ಪರ್ಪಸ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ. ಆಪ್ಷನ್ ಎ ಮಾಯಾ ಅಂತಕ್ಕಂಥದ್ದು ಒಂದು ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ಬಿ ಸೂಪರ್ ಸೋನಿಕ್ ಡ್ರೋನ್ ಆಗಿರುತ್ತೆ. ಆಪ್ಷನ್ ಸಿ ಆದಿತ್ಯ L1 ನ ಪೇಲೋಡ್ ಆಗಿರುತ್ತೆ. ಆಪ್ಷನ್ ಡಿ ಒಂದು ಕ್ವಾಂಟಮ್ ಸೂಪರ್ ಕಂಪ್ಯೂಟರ್ ಅಂತ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಮಾಯಾ ಅಂತಕ್ಕಂಥದ್ದು ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 13ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಒಕ್ಕೂಟದ ಪಟ್ಟಿಗೆ ಸೇರ್ಪಡೆ ಆಗಿಲ್ಲ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಆಪ್ಷನ್ ಎ ವಿಮೆ, ಆಪ್ಷನ್ ಬಿ ಬೆಟ್ಟಿಂಗ್ ಮತ್ತು ಜೂಜು, ಆಪ್ಷನ್ ಸಿ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ, ಆಪ್ಷನ್ ಡಿ ಕೃಷಿ, ಶಿಕ್ಷಣ ಮತ್ತು ಸಂಶೋಧನೆ ಸೇರಿದಂತೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಸರಿಯಾದ ಉತ್ತರ. ಇವುಗಳಲ್ಲಿ ಯಾವುದು ಕೇಂದ್ರ ಒಕ್ಕೂಟದ ಪಟ್ಟಿಗೆ ಸೇರ್ಪಡೆ ಆಗಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಮೆ ಅಂತಕ್ಕಂಥದ್ದು. ಇಲ್ಲಿ ರಕ್ಷಣೆ ಆಗಿರ್ಬೋದು, ಹಾಗೆ ವಿದೇಶಾಂಗ ನೀತಿ ಆಗಿರ್ಬೋದು, ಇನ್ನೂ ಮುಂತಾದ ಹಲವಾರು ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಬೆಟ್ಟಿಂಗ್ ಅಂತಕ್ಕಂಥದ್ದು, ಜೂಜು ಅಂತಕ್ಕಂಥದ್ದು ಇದು ಕೂಡ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ ಅಂತಕ್ಕಂಥದ್ದು ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು, ಇದು ಕೂಡ ರಾಜ್ಯ ಪಟ್ಟಿಯಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಕೃಷಿ, ಶಿಕ್ಷಣ ಅಂತಕ್ಕಂಥದ್ದು ಸಮವರ್ತಿ ಪಟ್ಟಿಗೆ ಬರ್ತಾ ಹೋಗುತ್ತೆ. ಕೃಷಿ ಅಂತಕ್ಕಂಥದ್ದು ರಾಜ್ಯ ಪಟ್ಟಿಗೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಕೃತಿಯ 4 ಮೂಲಭೂತ ಶಕ್ತಿಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ದುರ್ಬಲವಾಗಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಆಪ್ಷನ್ ಎ ಬಲವುಳ್ಳ ಶಕ್ತಿ, ಸ್ಟ್ರಾಂಗ್ ಶಕ್ತಿ, ಆಪ್ಷನ್ ಬಿ ವಿದ್ಯುತ್ ಕಾಂತೀಯ, ಆಪ್ಷನ್ ಸಿ ದುರ್ಬಲ ವೀಕ್ ಶಕ್ತಿ, ಆಪ್ಷನ್ ಡಿ ಗುರುತ್ವಾಕರ್ಷಣೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಪ್ರಕೃತಿಯ 4 ಮೂಲಭೂತ ಶಕ್ತಿಗಳಲ್ಲಿ ಈ ಕೆಳಗಿನ ಯಾವುದು ದುರ್ಬಲ ಆಗಿದೆ ಅಂದ್ರೆ ಗುರುತ್ವಾಕರ್ಷಣೆ ಅಂತಕ್ಕಂಥದ್ದು ದುರ್ಬಲವಾಗಿರ್ತಕ್ಕಂಥ ಶಕ್ತಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾಕೆ ಅಂದ್ರೆ ಅದು ತನ್ನ ಕಡೆ ಸೆಳೆಯುವಂತಹ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು. ಭೂಮಿಯ ಗುರುತ್ವಾಕರ್ಷಣೆ ಇದೆ ಅಂದಾಗ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ವಸ್ತುಗಳು ಭೂಮಿಯ ಕಡೆನೆ ಆಕರ್ಷಣೆಯನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ದೂರದ ಅಳತೆ ಅಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಮೈಲಿ, ಆಪ್ಷನ್ ಬಿ ಗಜ ಅಥವಾ ಮಾರು, ಆಪ್ಷನ್ ಸಿ ಪ್ರಕಾಶ ವರ್ಷ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಇರ್ತಕ್ಕಂಥದ್ದು ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೈಲಿ ಅಂತಕ್ಕಂಥದ್ದು ಅಲ್ಲ, ಹಾಗೆಯೇ ಗಜ ಅಂತಕ್ಕಂಥದ್ದು ಅಲ್ಲ, ಪ್ರಕಾಶ ವರ್ಷನೂ ಕೂಡ ಅಲ್ಲ. ಕಿಲೋಮೀಟರ್ ನಲ್ಲಿ ನಾವು ದೂರವನ್ನ ಅಳತೆ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ರೀಸೆಂಟ್ ಆಗಿ 3,395ಕ್ಕೂ ಹೆಚ್ಚು ನಾನ್ HK ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಸಾಕಷ್ಟು ನೋಟಿಫಿಕೇಶನ್ ಅನ್ನ ಹೊರಡಿಸಿರ್ತಕ್ಕಂಥದ್ದು 2026ರಲ್ಲಿ. ಹೀಗಾಗಿ ನಾವು ಜನವರಿ ತಿಂಗಳಿಂದನೇ 2026 ಮಿಷನ್ ಕರ್ನಾಟಕ ಪೊಲೀಸ್ ಅಂತಕ್ಕಂಥ ಒಂದು ನ್ಯೂ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ರಾಯಲ್ ಎಜುಕೇಶನ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಅನ್ನ ಸರ್ಚ್ ಮಾಡಿ, ಹಾಗೆ ಪ್ಲೇ ಲಿಸ್ಟ್ ಗೆ ಹೋಗಿ ಆ ಪ್ಲೇ ಲಿಸ್ಟ್ ನಲ್ಲಿ ಮೊದಲೇ ಒಂದು ಪ್ಲೇ ಲಿಸ್ಟ್ ನಲ್ಲಿ ಇರ್ತಕ್ಕಂಥದ್ದೇ ಮಿಷನ್ ಪೊಲೀಸ್ ಅಂತಕ್ಕಂಥ ಒಂದು ಕೋರ್ಸ್. ಆ ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಳ್ಳಿ. ಅದರಲ್ಲಿ ಏನೇನಿದೆ ಅಂದ್ರೆ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥದ್ದು, ಎಕನಾಮಿಕ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಹಿಸ್ಟ್ರಿ, ಕಂಪ್ಯೂಟರ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಅನಲೈಸ್ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ DRDO ಅಭಿವೃದ್ಧಿಪಡಿಸಿರ್ತಕ್ಕಂಥ ಕೆಲವು ಏನು ಕ್ಷಿಪಣಿಗಳನ್ನ, ಮಿಸೈಲ್ಸ್ ಗಳನ್ನ ನಾವು ಅಲ್ಲಿ ಅಪ್ಡೇಟ್ ಅನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಕೆಳಗಿನವುಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಆಪ್ಷನ್ ಎ ನಿಯಂತ್ರಣ ಕಾಯ್ದೆ, ನೆಕ್ಸ್ಟ್ ವಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆಗಳು, ಚಾರ್ಟರ್ ಕಾಯ್ದೆಗಳು, ಭಾರತೀಯ ಸ್ವತಂತ್ರ ಕಾಯ್ದೆ. ಆಪ್ಷನ್ ಬಿ ನಿಯಂತ್ರಣ ಕಾಯ್ದೆ, ಪಿಟ್ಸ್ ಇಂಡಿಯಾ ಆಕ್ಟ್, ಮಾರ್ಲೆ ವಿಂಟೋ ಸುಧಾರಣೆಗಳು, ಭಾರತೀಯ ಸ್ವತಂತ್ರ ಕಾಯ್ದೆ. ಆಪ್ಷನ್ ಸಿ ಪಿಟ್ಸ್ ಇಂಡಿಯಾ ಆಕ್ಟ್,
ಭಾರತ ಸರ್ಕಾರ ಭಾರತ ಸರ್ಕಾರದ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆ, ಮಾರ್ಲೆ ವಿಂಟೋ ಸುಧಾರಣೆಗಳು, ಭಾರತೀಯ ಸ್ವತಂತ್ರ ಕಾಯ್ದೆ ಮೇಲಿನ ಯಾವುದು ಅಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದೆ. ನೋಡಿ, ಯಾವ ಯಾವ ಕಾಯ್ದೆಗಳು ಕಾಲಾನುಕ್ರಮದಲ್ಲಿ ಬಂದಿದ್ದಾವೆ, ಜಾರಿಗೆ ಬಂದಿದ್ದಾವೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಅನ್ನ ಮಾಡಬೇಕು. ಮೊದಲನೇದಾಗಿ ನಿಯಂತ್ರಣ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ. ನೆಕ್ಸ್ಟ್ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟ್ ಅದಾದ ಮೇಲೆ ವಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಬರ್ತವೆ. ಕೊನೆಯದಾಗಿ 1935ರ ಭಾರತೀಯ ಸ್ವತಂತ್ರ ಕಾಯ್ದೆ ಜಾರಿಗೆ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಭಾರತೀಯ ನಾಗರಿಕ ಸೇವೆಯನ್ನ ಸೇರಿದ ಮೊದಲ ಭಾರತೀಯ ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಅಂದ್ರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅನ್ನ ಬರೆದು ಪಾಸ್ ಆದ ವ್ಯಕ್ತಿ ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸತ್ಯೇಂದ್ರನಾಥ ಠಾಗೂರ್, ಆಪ್ಷನ್ ಬಿ WC ಬ್ಯಾನರ್ಜಿ, ಆಪ್ಷನ್ ಸಿ ದಾದಾಬಾಯಿ ನವರೋಜಿ, ಆಪ್ಷನ್ ಡಿ MG ರಾನಡೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಸತ್ಯೇಂದ್ರನಾಥ್ ಟ್ಯಾಗೂರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸತ್ಯೇಂದ್ರನಾಥ್ ಟ್ಯಾಗೂರ್ ಅವರು ಮೊಟ್ಟ ಮೊದಲ ಬಾರಿಗೆ ಭಾರತೀಯ ನಾಗರಿಕ ಸೇವೆಯನ್ನ ಸೇರಿದ ಮೊದಲ ಭಾರತೀಯ ಅಂತ ಕರೆಸ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ WC ಬ್ಯಾನರ್ಜಿ ಅವರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ 1885ರ ಕಾಂಗ್ರೆಸ್ ಅಧಿವೇಶನ ಸ್ಥಾಪನೆ ಆದ ನಂತರ ಮೊಟ್ಟ ಮೊದಲ ಬಾರಿಗೆ WC ಬ್ಯಾನರ್ಜಿ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾರೆ. ಇನ್ನು ದಾದಾಬಾಯಿ ನವರೋಜಿ ಅವರು 5 ಬಾರಿ ಇದೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ 5 ಬಾರಿ ವಹಿಸಿಕೊಳ್ತಾ ಹೋಗ್ತಾರೆ. ನೆಕ್ಸ್ಟ್ ಯುನೈಟೆಡ್ ನೇಷನ್ 2023 ಅನ್ನು ಯಾವುದರ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿದೆ? ಅಂದ್ರೆ ವಿಶ್ವಸಂಸ್ಥೆ ಅಂತಕ್ಕಂಥದ್ದು 2023ನೇ ವರ್ಷವನ್ನ ಯಾವ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಆಪ್ಷನ್ ಎ ಇಲ್ಲಿ ಏನೋ ಟೈಪ್ ಮಿಸ್ಟೇಕ್ ಆಗಿದೆ, ಇರಲಿ. ಆಪ್ಷನ್ ಬಿ ನೋಡ್ತಾ ಹೋಗೋಣ, ಸಿರಿಧಾನ್ಯಗಳು. ಆಪ್ಷನ್ ಸಿ ಪೋಲಿಯೋ ನಿರ್ಮೂಲನೆ, ಆಪ್ಷನ್ ಡಿ ಬಡತನ ನಿರ್ಮೂಲನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಸಿರಿಧಾನ್ಯಗಳ ವರ್ಷ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಿ ಅಂತಕ್ಕಂಥದ್ದು. 2023ರನ್ನ ನಾವು ಸಿರಿಧಾನ್ಯಗಳ ವರ್ಷ ಅಂತ ಕರಿತಾ ಹೋದ್ವಿ. ವಿಶ್ವಸಂಸ್ಥೆ ಇದನ್ನ ಹೆಸರನ್ನ ನೀಡ್ತಾ ಹೋಗುತ್ತೆ. ಹಾಗಾದ್ರೆ 2026ರ ವರ್ಷವನ್ನ ನಾವು ಯಾವ ವರ್ಷವೆಂದು ಆಚರಣೆಯನ್ನ ಮಾಡ್ತೀವಿ? ಸ್ಪೆಷಲ್ ಆಗಿ ನಾವು 2026ನೇ ವರ್ಷಕ್ಕೆ ಒಂದು ಹೆಸರನ್ನ ಇಟ್ಟಿದ್ವಿ. ಆ ವರ್ಷ ಯಾವುದು, ಅದನ್ನ ಯಾವ ಒಂದು ಹೆಸರಿನಿಂದ ಗುರುತಿಸಿದ್ದಾರೆ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದದ ಕರಾವಳಿಯನ್ನ ಹೊಂದಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಆಪ್ಷನ್ ಸಿ ಗುಜರಾತ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಚಿನ್ನವನ್ನ ಉತ್ಪಾದಿಸುವ ಜಿಲ್ಲೆ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನಂತಪುರ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಕೋಲಾರ ಕರ್ನಾಟಕ, ಆಪ್ಷನ್ ಸಿ ಕರ್ನೂಲ್ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶ ರಾಜ್ಯ, ಆಪ್ಷನ್ ಡಿ ರಾಯಚೂರು ಕರ್ನಾಟಕ. ಒಂದು ಕಡೆ ರಾಜ್ಯಗಳನ್ನ, ಇನ್ನೊಂದು ಕಡೆ ಡಿಸ್ಟಿಕ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಚಿನ್ನದ ನಾಡು ಕೂಡ ಕರ್ನಾಟಕವೇ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ವೆರಿ ವೆರಿ ಇಂಪಾರ್ಟೆಂಟ್. ಕೋಲಾರದ ಹಟ್ಟಿ ಚಿನ್ನದ ಗಣಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. 21th ಕ್ವಶನ್. ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಇದು 250 ಸದಸ್ಯರ ಗರಿಷ್ಠ ಬಲವನ್ನ ಹೊಂದಬಹುದು. ಅದರಲ್ಲಿ 238 ಚುನಾಯಿತರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 12 ಜನ ನಾಮನಿರ್ದೇಶನರಾಗಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಆಪ್ಷನ್ ಬಿ ನೋಡ್ತಾ ಹೋಗೋಣ. ಇದು ಶಾಶ್ವತ ಸಂಸ್ಥೆ ಎಂದು ಕರೆಯಲಾಗುತ್ತೆ. ರಾಜ್ಯಸಭೆಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಪೇಪರ್ ನಲ್ಲಿ ಲೋಕಸಭೆ ಅಂತ ಕೇಳಬಹುದು. ಹೀಗಾಗಿ ಲೋಕಸಭೆಯನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಚರ್ಚೆಯನ್ನ ಮಾಡಬೇಕು. ರಾಜ್ಯಸಭೆಯ ಬಗ್ಗೆ ಕೂಡ ನೀವು ಕಂಪ್ಲೀಟ್ ಆಗಿ ತಿಳ್ಕೋಬೇಕಾಗುತ್ತೆ. ಆಪ್ಷನ್ ಸಿ ನೋಡ್ತಾ ಹೋಗೋಣ. ಸದನದ ಒಟ್ಟು ಸದಸ್ಯರಲ್ಲಿ 5ನೇ 1 ಭಾಗವು ಕೋರಂ ಅನ್ನ ರೂಪಿಸುತ್ತೆ. ಆಪ್ಷನ್ ಡಿ ನೋಡ್ತಾ ಹೋಗೋಣ. ನಾಮನಿರ್ದೇಶಿತ ಸದಸ್ಯರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ. ಆದರೆ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹರಾಗಿರುವುದಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಸದನದ ಒಟ್ಟು ಸದಸ್ಯರಲ್ಲಿ 5ನೇ 1 ಭಾಗವು ಕೋರಂ ಅನ್ನ ರೂಪಿಸುತ್ತೆ. ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಆಪ್ಷನ್ ಸಿ ಸದನದ ಒಟ್ಟು ಸದಸ್ಯರಲ್ಲಿ 5ನೇ 1 ಭಾಗವು ಕೋರಂ ಅನ್ನ ರೂಪಿಸುವುದಿಲ್ಲ, 10ನೇ 1 ಭಾಗವು ಕೋರಂ ಅನ್ನ ರೂಪಿಸುತ್ತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದಕ್ಕೆ ತಪ್ಪಾಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಸದನದ ಒಟ್ಟು ಸದಸ್ಯರಲ್ಲಿ
5ನೇ ಒಂದು ಭಾಗವು ಕೋರಂ ಅನ್ನು ರೂಪಿಸುತ್ತೆ ಅಂತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ 22ನೇ ಕ್ವಶನ್. ಭಾರತೀಯ ಷೇರು ಮಾರುಕಟ್ಟೆ ವಿನಿಮಯದ ನಿಯಂತ್ರಕ ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ನೋಡಿ, ಅತಿ ಹೆಚ್ಚು ಬಾರಿ ಪೊಲೀಸ್ ಇಲಾಖೆಯಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಯಾವ್ದಂದ್ರೆ ಇದೆ. ಭಾರತೀಯ ಷೇರು ಮಾರುಕಟ್ಟೆ ಅಥವಾ ವಿನಿಮಯದ ನಿಯಂತ್ರಕ ಯಾವ ಒಂದು ಸಂಸ್ಥೆಯನ್ನ ಕರಿತಾ ಹೋಗ್ತೀವಿ, ಇದು ಸಂವಿಧಾನೇತರ ಸಂಸ್ಥೆ ಆಗಿರ್ತಕ್ಕಂಥದ್ದು ಅಂತ. ನೋಡಿ, ಮತ್ತೊಂದು ಕ್ಲೂ ಅನ್ನ ಕೊಟ್ಟಿದ್ದೇನೆ. ಇದು ಸಂವಿಧಾನೇತರ ಸಂಸ್ಥೆ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಎಲ್ಲಿಯೂ ಕೂಡ ಸಂವಿಧಾನದ ಒಂದು ವಿಧಿಯು ಕೂಡ ತಿಳಿಸೋದಿಲ್ಲ. ಆದ್ರೂ ಕೂಡ ಇದು ಭಾರತದ ಷೇರು ಮಾರುಕಟ್ಟೆಯ ನಿಯಂತ್ರಕ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸೆಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ತಾ ಹೋಗೋಣ 23 ಕ್ವಶನ್. ಐಸ್ಟ್ರಾಕ್ ಬೆಂಗಳೂರು ಇದರ ಪ್ರಮುಖ ಜವಾಬ್ದಾರಿ ಏನು ಅಂತ ಕೇಳಿದ್ದಾರೆ. ಅಂದ್ರೆ ಇಸ್ರೋದ ಒಂದು ಕೇಂದ್ರ ಕಚೇರಿ, ಈ ಒಂದು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಇದರ ಪ್ರಮುಖ ಜವಾಬ್ದಾರಿ ಏನು ಅಂತ ಹೇಳಿದಾನೆ. ನೋಡ್ತಾ ಹೋಗೋಣ ಆಪ್ಷನ್ ಎ ಏನಾಗುತ್ತೆ ಅಂತ. ಆಪ್ಷನ್ ಎ, ಇಸ್ರೋದ ಎಲ್ಲಾ ಉಪಗ್ರಹ ಮತ್ತು ಉಡಾವಣಾ ವಾಹನ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನ ಒದಗಿಸುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ ಹೇಳುತ್ತೆ, ಚಂದ್ರಯಾನ 3 ಲ್ಯಾಂಡರ್ ಮ್ಯಾಡಲ್ಗೆ ವಿನ್ಯಾಸವನ್ನ ಒದಗಿಸುವುದು, ವಿಶೇಷಣಗಳನ್ನ ಕೂಡ ಇದು ಒದಗಿಸುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಆಪ್ಷನ್ ಸಿ ಹೇಳ್ತಾ ಹೋಗುತ್ತೆ, ಇಸ್ರೋದ ಕಾರ್ಯಾಚರಣೆಗಳಿಗೆ ಉಪಗ್ರಹ ಘಟಕಗಳಿಗೆ ಉತ್ಪಾದನಾ ಸೌಲಭ್ಯವನ್ನ ಇದು ಒದಗಿಸುತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಕೊನೆಯ ಆಪ್ಷನ್ ಡಿ, ಚಂದ್ರಯಾನ ಮಿಷನ್ಗಳ ಪೆಲೋಡ್ ಉತ್ಪಾದನಾ ಸೌಲಭ್ಯವನ್ನ ಒದಗಿಸುವುದು ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಎ, ಇಸ್ರೋದ ಎಲ್ಲಾ ಉಪಗ್ರಹ ಮತ್ತು ಉಡಾವಣಾ ವಾಹನ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನ ಒದಗಿಸುತ್ತೆ. ಐಸ್ಟ್ರಾಕ್ ಅಂತಕ್ಕಂಥದ್ದು ಇದು ಬೆಂಗಳೂರಿನ ಬ್ಯಾಲ್ಯಾಳು ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಐಸ್ಟ್ರಾಕ್. ಇದು ಇಸ್ರೋದ ಹಲವು ಕೇಂದ್ರ ಕಚೇರಿಗಳಲ್ಲಿ ಕೂಡ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಕಚೇರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಚಂದ್ರಯಾನ 3 ರ ರೋವರ್ ಪೆಲೋಡ್ ಹೆಸರೇನು ಅಂತ ಕೇಳಿದಾನೆ. ಎಸ್ ಕರೆಕ್ಟ್. ಈ ಕೆಳಗಿನವುಗಳಲ್ಲಿ ಚಂದ್ರಯಾನ 3 ರ ರೋವರ್ನ ಪೆಲೋಡ್ನ ಹೆಸರು ಏನು ಅಂತ ಹೇಳಿದಾನೆ. ಆಪ್ಷನ್ ಎ, ರೇಡಿಯೋ ಅಂಗರಚನಾಶಾಸ್ತ್ರ, ಚಂದ್ರನ ಸಂಬಂಧಿತ ಅತಿ ಸೂಕ್ಷ್ಮ ಆಯಾನುಗೋಳ ಮತ್ತು ವಾತಾವರಣ, ರಂಭ ಅಂತ ಕರಿತಾ ಹೋಗ್ತೀವಿ ಶಾರ್ಟ್ಕಟ್ ಆಗಿ. ನೆಕ್ಸ್ಟ್ ಆಪ್ಷನ್ ಬಿ, ಚಂದ್ರನ ಮೇಲ್ಮೈ ಉಷ್ಣ ಭೌತಿಕ ಪ್ರಯೋಗ, ಸ್ಟಾಸೆಟ್ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ ಸಿ, ಲೇಸರ್ ಪ್ರೇರಿತ ಸ್ಥಗಿತ ಸ್ಪೆಕ್ಟ್ರೋಸ್ಕೋಪ್ ಅಂತ ಕರಿತಾ ಹೋಗ್ತೀವಿ, ಲಿಬ್ಸ್ ಅಂತ ಕರಿತಾ ಹೋಗ್ತಾರೆ ಶಾರ್ಟ್ಕಟ್ ಆಗಿ. ನೆಕ್ಸ್ಟ್ ಆಪ್ಷನ್ ಡಿ, ಲೇಸರ್ ರೆಟ್ರೋ ರಿಫ್ಲೆಕ್ಟರ್ ಅರೆ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಕೋಡ್ ಅನ್ನ ಇಟ್ಟಿರ್ತಕ್ಕಂಥದ್ದು ಇಲ್ಸಾ ಅಂತ ಕೋಡ್ ಅನ್ನ ಇಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಲಿಬ್ಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಲೇಸರ್ ಪ್ರೇರಿತ ಸ್ಥಗಿತ ಸ್ಪೆಕ್ಟ್ರೋಸ್ಕೋಪ್ ಅಂತ ಕರಿತಾ ಹೋಗ್ತಾರೆ. ರೋವರ್ ನ ಪೆಲೋಡ್ ನಲ್ಲಿ ಇರ್ತಕ್ಕಂಥದ್ದು ಇದು ಲಿಬ್ಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 25th ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯತೆಯ ಪರಂಪರೆಯ ತಾಣವಾಗಿಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ನೋಡಿ, ಡೈರೆಕ್ಟ್ ಆಗಿ ಯಾವ ಕ್ವಶನ್ಗಳು ಬಂದಿಲ್ಲ. ಇದು 2023ರ ಕ್ವಶನ್ ಪೇಪರ್. ಇನ್ನು 2026ರಲ್ಲಿ ಇದೀವಿ ಈಗ ಪ್ರಸ್ತುತ. 2026ರಲ್ಲಿ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಬರುತ್ತೆ ಅಂತ ಥಿಂಕ್ ಮಾಡಿ. ಈ ಕ್ವಶನ್ ಪೇಪರ್ ಅನ್ನ ಆಧಾರವಾಗಿಟ್ಟುಕೊಂಡು 2026ರಲ್ಲಿ ಯಾವ ರೀತಿಯಾಗಿ ಕೇಳಬಹುದು ಅಂತ ಥಿಂಕ್ ಮಾಡಿ. ಫುಲ್ ಟಫ್ ಬರುತ್ತೆ. ಹೀಗಾಗಿ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಅನಲೈಸ್ ಮಾಡುವುದು ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನ. ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಆಪ್ಷನ್ ಎ, ಅಮರಗುಡ್ಡ. ಆಪ್ಷನ್ ಬಿ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್, ಇದು ಬೆಂಗಳೂರಿನಲ್ಲಿದೆ. ಆಪ್ಷನ್ ಸಿ, ನಲ್ಲೂರು ಹುಣಸೆ ತೋಪು ಕೂಡ ಬೆಂಗಳೂರಿನಲ್ಲಿದೆ. ಆಪ್ಷನ್ ಡಿ, ದೊಡ್ಡ ಆಲದ ಮರ ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಡಿ, ದೊಡ್ಡ ಆಲದ ಮರ ಇದಕ್ಕೆ ಸರಿಯಾದ ಉತ್ತರ. ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯತಾ ಪರಂಪರೆಯ ತಾಣವಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ದೊಡ್ಡ ಆಲದ ಮರ ಅಂತಕ್ಕಂಥದ್ದು ಜೈವಿಕ ವೈವಿಧ್ಯತಾ ಪರಂಪರೆಯ ತಾಣ ಅಲ್ಲ. ಈ ಮೂರು ತಾಣಗಳು ಜೈವಿಕ ವೈವಿಧ್ಯತಾ ಪಾರಂಪರಿಕ ತಾಣ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಳೆಗಳ ಸೋಂಕಿತ ನೀರು ಮತ್ತು ಜೌಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಾಯುನೌಕೆಯನ್ನ CSIR NAL ಅಭಿವೃದ್ಧಿಪಡಿಸಿದೆ. ಇದನ್ನ ಏನಂತ ಕರೀತಾರೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಎ, ಜಲ್ದೋಸ್ತ್. ಆಪ್ಷನ್ ಬಿ, ಜಲಾರಿ. ಆಪ್ಷನ್ ಸಿ, ಜಲ್ಮೇಘ್. ಆಪ್ಷನ್ ಡಿ, ಜಲವಾಯು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಲ್ದೋಸ್ತ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಈ ವಯಸ್ಸಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನ ಸುಧಾರಿಸುವುದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ
ಯೋಜನೆಯ ಉದ್ದೇಶಗಳಲ್ಲಿ ಒಂದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ 0 ರಿಂದ 10, ಆಪ್ಷನ್ ಬಿ 0 ರಿಂದ 6 ವರ್ಷಗಳು, ಆಪ್ಷನ್ ಸಿ 0 ರಿಂದ 4 ವರ್ಷಗಳು, ಆಪ್ಷನ್ ಡಿ 0 ರಿಂದ 8 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ 0 ರಿಂದ 6 ವರ್ಷಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮತದಾರರ ವರ್ಗವಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಸಾಮಾನ್ಯ ಮತದಾರರು, ಆಪ್ಷನ್ ಬಿ ಅರ್ಹ ಮತದಾರರು, ಆಪ್ಷನ್ ಸಿ ಅನಿವಾಸಿ ಮತದಾರರು, ಆಪ್ಷನ್ ಡಿ ಸೇವಾ ಮತದಾರರು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಅನಿವಾಸಿ NRI ಮತದಾರರು ಅಂತ ಕಾಯ್ತಾ ಹೋಗ್ತೀವಿ. ಒಂದ್ ಸೆಕೆಂಡ್, ಸೌಂಡ್ ಕರೆಕ್ಟ್ ಆಗಿದೆ ಎಲ್ಲ ಚೆಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. CRT ಇನ್ ಹೆಚ್ಚಿನ ತೀವ್ರತೆಯೊಂದಿಗೆ ಮಾಲ್ವೇರ್ ಅಕಿರಾಗೆ ಎಚ್ಚರಿಕೆ ನೀಡಿದೆ. ಅಕಿರಾ ಅಂತಕ್ಕಂಥದ್ದು ಏನು ಅಂತ ಕ್ವಶನ್ ರೈಸ್ ಮಾಡಿದ್ದಾನೆ. ಅಕಿರಾ ಅಂತಕ್ಕಂಥದ್ದು ಒಂದು ರಾನ್ಸಮ್ ವೇರು, ಆಪ್ಷನ್ ಬಿ ಡಾಸ್ ಡೋನ್ ದಾಳಿನೋ ಅಥವಾ ಹಾರ್ಡ್ವೇರು, ಆಪ್ಷನ್ ಡಿ ಕಿಸ್ಟೋಕ್ ಲಾಗರ್ ಅಂತಕ್ಕಂತ ಹೇಳ್ತಾ ಹೋಗ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾನ್ಸಮ್ ವೇರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಕಿರಾ ಅಂತಕ್ಕಂಥದ್ದು ಒಂದು ರಾನ್ಸಮ್ ವೇರ್ ಅಂದ್ರೆ ವೈರಸ್ ಗಳನ್ನ ಕೊಲ್ಲುವಂತಹ ಒಂದು ಸಾಫ್ಟ್ವೇರ್ ಅನ್ನ ನಾವು ರಾನ್ಸಮ್ ವೇರ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 30ನೇ ಕ್ವಶನ್. RBI ಆರಂಭಿಸಿರುವ ಡಿಜಿಟಲ್ ರೂಪಾಯಿ ಸಗಟು ಮತ್ತು ಡಿಜಿಟಲ್ ರೂಪಾಯಿ ರಿಟೇಲ್ ಇವುಗಳು ಯಾವುದರ ಪ್ರಾಯೋಗಿಕ ಯೋಜನೆಗಳು ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆ ಈ ಒಂದು ಕ್ವಶನ್ ಅನ್ನ ರೈಸ್ ಮಾಡಿದಾನೆ ಅಂದ್ರೆ RBI ಡಿಜಿಟಲ್ ರೂಪಾಯಿ ಅಂತಕ್ಕಂಥದ್ದು ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥದ್ದು 2023ರಲ್ಲಿ. ಹೀಗಾಗಿ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 31th ಕ್ವಶನ್. ಜುಲೈ 2023ರಲ್ಲಿ ಭಾರತ ಸರ್ಕಾರವು ಬಾಸ್ಮತಿ ಅಲ್ಲದ ಬಿಳಿಯ ಅಕ್ಕಿಯ ರಫ್ತನ್ನ ಯಾವುದಕ್ಕೋಸ್ಕರ ನಿಷೇಧನ ಮಾಡಿತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ ಎ ಕಳಪೆ ಗುಣಮಟ್ಟದ ಅಕ್ಕಿ ರಫ್ತಿಗೆ ಸೂಕ್ತವಲ್ಲದ ಕಾರಣ, ಆಪ್ಷನ್ ಬಿ ದೇಶದ ಗ್ರಾಹಕರಿಗೆ ಕಡಿಮೆ ಬೆಲೆಯ ಅಕ್ಕಿ ಕೊಡುವುದು, ಆಪ್ಷನ್ ಸಿ ದೇಶದೊಳಗೆ ಉತ್ಪಾದಕರ ನಡುವೆ ಸ್ಪರ್ಧೆಯನ್ನ ಹೆಚ್ಚಿಸುವುದಾಗಿತ್ತು, ಆಪ್ಷನ್ ಡಿ ಇವುಗಳಲ್ಲಿ ಮೇಲಿನ ಯಾವುದೂ ಅಲ್ಲ ಅಂತ ಕ್ವಶನ್ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇಶದ ಗ್ರಾಹಕರಿಗೆ ಕಡಿಮೆ ಬೆಲೆಯ ಅಕ್ಕಿಯನ್ನ ಕೊಡುವುದು. ಬಾಸ್ಮತಿ ಅಲ್ಲದ ಬಿಳಿಯ ಅಕ್ಕಿಯ ರಫ್ತನ್ನ ಯಾವುದಕ್ಕೋಸ್ಕರ ನಿಷೇಧವನ್ನ ಮಾಡಿತು ಅಂದ್ರೆ ಬಾಸ್ಮತಿ ಅಕ್ಕಿಯನ್ನ ಕಡಿಮೆ ಬೆಲೆಯಲ್ಲಿ ಕೊಡಬೇಕು ದೇಶದ ಗ್ರಾಹಕರಿಗೆ ಅನ್ನುವ ಒಂದು ಉದ್ದೇಶದಿಂದ ಯಾವುದೋ ಒಂದು ಬಿಳಿಯ ಅಕ್ಕಿಯನ್ನ ರಫ್ತನ್ನ ಕಡಿಮೆ ಮಾಡಿತು ಅಂತಕ್ಕಂಥದ್ದು, ನಿಷೇಧವನ್ನ ಮಾಡಿತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 32 ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗ ಅಲ್ಲ ಅಂತ ಕ್ವಶನ್ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಮಾನ್ಯ ಸಭೆ, ಆಪ್ಷನ್ ಬಿ ಭದ್ರತಾ ಮಂಡಳಿ, ಆಪ್ಷನ್ ಸಿ ಟ್ರಸ್ಟಿಶಿಪ್ ಕೌನ್ಸಿಲ್, ಆಪ್ಷನ್ ಡಿ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು. ಇದಕ್ಕೆ ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಪ್ರಮುಖ ಅಂಗ ಅಲ್ಲ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸಾಮಾನ್ಯ ಸಭೆಯನ್ನು ಹೌದು, ಭದ್ರತಾ ಮಂಡಳಿ ಹೌದು, ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತಕ್ಕಂಥದ್ದು ಹೌದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಚಾಟ್ GPT ಅನ್ನ ಅಭಿವೃದ್ಧಿಪಡಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆಜಾನ್ ಕ್ಲೌಡ್, ಆಪ್ಷನ್ ಬಿ AI2i5 ಅಂತಕ್ಕಂಥದ್ದು, ಆಪ್ಷನ್ ಸಿ ಡೀಪ್ ಮೈಂಡ್, ಆಪ್ಷನ್ ಡಿ ಓಪನ್ AI. ಇದಕ್ಕೆ ಸರಿಯಾದ ಉತ್ತರ ಓಪನ್ AI ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 34th ಕ್ವಶನ್. ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವಿನ 3ನೇ ಕರ್ನಾಟಿಕ್ ಯುದ್ಧಗಳು ಯಾವುದಕ್ಕೆ ಸಹಿ ಹಾಕುವುದರ ಮೂಲಕ ಕೊನೆಗೊಂಡಿತು? ಅಂದ್ರೆ ಫ್ರೆಂಚರು ಮತ್ತು ಇಂಗ್ಲಿಷರ ನಡುವಿನ 3ನೇ ಕರ್ನಾಟಕ ಯುದ್ಧ ಯಾವ ಒಂದು ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ಈ ಯುದ್ಧ ಕೊನೆಗೊಳ್ತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವರ್ಸೇಲ್ಸ್ ಒಪ್ಪಂದ, ಆಪ್ಷನ್ ಬಿ ರೈನ್ ಒಪ್ಪಂದ, ಆಪ್ಷನ್ ಸಿ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಡಿ ಮದ್ರಾಸ್ ಒಪ್ಪಂದ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಪ್ಯಾರಿಸ್ ಒಪ್ಪಂದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 35th ಕ್ವಶನ್. 1914ರಲ್ಲಿ ಮೈಸೂರು ಲ್ಯಾನ್ಸರ್ಗಳಿಗೆ ವಿಶ್ವ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ದುಂಡು ಮೊದಲು ಎಲ್ಲಿಗೆ ಹೊರಟಿತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದೆ. ಸೊ ಏನೋ ಟೈಪ್ ಮಿಸ್ಟೇಕ್ ಆಗಿದೆ, ಇದು ಕ್ವಶನ್ ಅರ್ಥ ಆಗ್ತಿಲ್ಲ, ಇರ್ಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೆಣ್ಣು ಮಗು ಜನಿಸಿದ ನಂತರ ಅದನ್ನ ಕೊಲ್ಲುವ 3 ಅಮಾನವೀಯ ಪದ್ಧತಿಯನ್ನ ಏನಂತ ಕರೀತಾ ಹೋಗ್ತಾರೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಆಪ್ಷನ್ ಎ ಭ್ರೂಣ ಹತ್ಯೆ, ಆಪ್ಷನ್ ಬಿ ಶಿಶು ಹತ್ಯೆ, ಆಪ್ಷನ್ ಸಿ
ಗರ್ಭಪಾತ, ಆಪ್ಷನ್ ಡಿ ಮಿಸ್ ಕ್ಯಾರಿಯೇಜ್ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಹೆಣ್ಣು ಮಗು ಜನಿಸಿದ ನಂತರ ಅದನ್ನ ಕೊಲ್ಲುವ 3 ಅಮಾನವೀಯ ಪದ್ಧತಿಗಳನ್ನ ಶಿಶು ಹತ್ಯೆ ಅಂತ ಕರಿತಾ ಹೋಗ್ತೀವಿ. ಸೊ ಇದು 3 ಅಲ್ಲ, ಕ್ಯಾನ್ಸಲ್ ಮಾಡಿ, ಇದು ಕೊಲ್ಲುವ ಒಂದು ಅಮಾನವೀಯ ಪದ್ಧತಿ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಶಿಶು ಹತ್ಯೆ ಅಂತ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್‌ಗೆ ಹೋಗೋಣ. 37th ಕ್ವೆಶ್ಚನ್. ಉತ್ತರ ಕನ್ನಡ ಜಿಲ್ಲೆಯ ಹಸಿ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳವಳಿಗಳು ಪ್ರಾರಂಭ ಆದವು ಅಂತ ಕ್ವೆಶ್ಚನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಪಿಕೋ ಚಳವಳಿ, ಆಪ್ಷನ್ ಬಿ ಸೈಲೆಂಟ್ ವ್ಯಾಲಿ ಚಳವಳಿ, ಆಪ್ಷನ್ ಸಿ ಕೈಗಾ ವಿರುದ್ಧ ಆಂದೋಲನ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಎ ಅಪಿಕೋ ಚಳವಳಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಪಿಕೋ ಚಳವಳಿ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲ್ಸೆ ಅರಣ್ಯದಲ್ಲಿ ಚಳವಳಿ ಆರಂಭ ಆಯಿತು ಅಂತಕ್ಕಂಥದ್ದು. ನೆಕ್ಸ್ಟ್, ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದವರು ಅಂತ ಸ್ವಭಾವದ ಎಂದು ನಡವಳಿಕೆಯನ್ನ ಗಲಭೆ ಎಂದು ಕರಿತಾ ಹೋಗ್ತಾರೆ. ಸೊ ಇದು ಕೂಡ ಏನೋ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ನೋಡ್ತಾ ಹೋಗೋಣ. ನೆಕ್ಸ್ಟ್ ಪಾರ್ಟ್ ನಲ್ಲಿ ನೋಡ್ತಾ ಹೋಗೋಣ. ಇರ್ಲಿ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. 2009ರ ಶಿಕ್ಷಣ ಹಕ್ಕು ಕಾಯ್ದೆಯು ಯಾವ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಖಾತರಿಪಡಿಸುತ್ತೆ ಅಂತ ಕ್ವಶನ್ ರೈಸ್ ಮಾಡಿದ್ದಾನೆ. 2009ರ RTE ಬಗ್ಗೆ ಕೇಳಿದ್ದಾನೆ, ರೈಟ್ ಟು ಎಜುಕೇಶನ್ ಬಗ್ಗೆ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ 6ರಿಂದ 14 ವರ್ಷಗಳು. ಈ ಒಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತ RTE ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾರ ಮಧ್ಯಸ್ಥಿಕೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ವು ಅಂತ ಕ್ವಶನ್ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ರಷ್ಯಾ ಆಗುತ್ತೋ ಅಥವಾ USA ಆಗುತ್ತೋ, ಫ್ರಾನ್ಸ್ ಆಗುತ್ತೋ, ಯುನೈಟೆಡ್ ಕಿಂಗ್ಡಮ್ ಆಗುತ್ತೋ. ಇದಕ್ಕೆ ಸರಿಯಾದ ಉತ್ತರ USSR ಅಂತ ಕರಿತಾ ಹೋಗ್ತೀವಿ. ರಷ್ಯಾ ರಾಷ್ಟ್ರದ ಮಧ್ಯಸ್ಥಿಕೆಯಲ್ಲಿ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾ ಹೋಗ್ತಾರೆ. ಎಷ್ಟರಲ್ಲಿ ತಾಷ್ಕೆಂಟ್ ಒಪ್ಪಂದ ಎಷ್ಟರಲ್ಲಿ ಆಯ್ತು, ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನು ಕೆಲವೇ 10 ಕ್ವಶನ್ಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. 10 ಕ್ವಶನ್ಗಳಲ್ಲಿ ಈ ಒಂದು ಪಾರ್ಟ್ ನಲ್ಲಿ, ಈ ಒಂದು ಕ್ಲಾಸ್ ನಲ್ಲಿ ನಾವು ಕೇವಲ ಇನ್ನು 10 ಕ್ವಶನ್ಗಳಿಗೆ ಮಾತ್ರ ಚರ್ಚೆ ಮಾಡ್ತಾ ಹೋಗೋಣ. ಮತ್ತೆ ಮುಂದಿನ ಪಾರ್ಟ್ 2 ಕ್ಲಾಸ್ ನಲ್ಲಿ ಉಳಿದ 50 ಕ್ವಶನ್ಗಳಿಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಹಾಗಾದ್ರೆ 41ನೇ ಕ್ವಶನ್ ಏನಾಗುತ್ತೆ ನೋಡ್ತಾ ಹೋಗೋಣ. 1891ರಲ್ಲಿ ಮೊದಲ ಬಾರಿಗೆ ನಡೆದ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಯಾವ ದಿವಾನರು ಪ್ರಾರಂಭವನ್ನ ಮಾಡ್ತಾರೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರವನ್ನ ನೋಡ್ತಾ ಹೋಗೋಣ. ಆಪ್ಷನ್ ಎ ಸಿ ರಂಗಚಾರ್ಲು, ಆಪ್ಷನ್ ಬಿ ಕೆ ಶೇಷಾದ್ರಿ ಅಯ್ಯರ್, ಆಪ್ಷನ್ ಸಿ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಡಿ ಬಸವಪ್ಪ ಶಾಸ್ತ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಬಿ ಕೆ ಶೇಷಾದ್ರಿ ಅಯ್ಯರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿಯನ್ನ ಯಾವಾಗ ಸ್ಥಾಪಿಸಲಾಯಿತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಎ 1901, ಆಪ್ಷನ್ ಬಿ 1905, ಆಪ್ಷನ್ ಸಿ 1907, ಆಪ್ಷನ್ ಡಿ 1914. ಇದಕ್ಕೆ ಸರಿಯಾದ ಉತ್ತರ 1907 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿಯನ್ನ 1907ರಲ್ಲಿ ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾರೆ. ಇನ್ನು 1907ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಾಗುತ್ತೆ ಘಟನೆ ಅಂದ್ರೆ ಸೂರತ್ ಒಡಕು ಉಂಟಾಗುತ್ತೆ. ಈ ಸೂರತ್ ಒಡಕಿನಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ನಡುವೆ ಒಂದು ಹೊಡೆದಾಟ ಉಂಟಾಗುತ್ತೆ 1907ರಲ್ಲಿ ಅಂತಕ್ಕಂಥದ್ದು ನಿಮಗೆ ನೆನಪಿನಲ್ಲಿ ಇರಲಿ. ನೆಕ್ಸ್ಟ್ ಕ್ವಶನ್ 43 ಕ್ವಶನ್. ಶುದ್ಧೀಕರಣ ಆಚರಣೆ ಯಾವ ಸಮಾಜದ ಮುಖ್ಯ ಚಟುವಟಿಕೆ ಆಗಿತ್ತು? ಒಂದು ಶುದ್ಧೀಕರಣ ಆಚರಣೆ ಯಾವ ಒಂದು ಈ ಕೆಳಗಿನ ಯಾವ ಒಂದು ಸಮಾಜದಲ್ಲಿ ಮುಖ್ಯ ಚಟುವಟಿಕೆ ಆಗಿತ್ತು ಅಂತ ಕ್ವಶನ್ ರೈಸ್ ಮಾಡಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಆರ್ಯ ಸಮಾಜ, ಬಿ ಬ್ರಹ್ಮ ಸಮಾಜ, ಆಪ್ಷನ್ ಸಿ ಪ್ರಾರ್ಥನಾ ಸಮಾಜ, ಆಪ್ಷನ್ ಡಿ ಸತ್ಯಶೋಧಕ ಸಮಾಜ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಎ ಆರ್ಯ ಸಮಾಜ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 44ನೇ ಕ್ವೆಶ್ಚನ್. ಕ್ಯಾನ್ಸರ್ ನ ಉಷ್ಣ ವಲಯವು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಈ ಒಂದು ವಲಯವು ಯಾವ ಪ್ರದೇಶವನ್ನ ಹಾದು ಹೋಗುವುದಿಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದೆ. ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ಕನ್ನಡದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತಾ ಹೋಗ್ತೀವಿ. ಇದು ಯಾವ ಒಂದು ಪ್ರದೇಶದ ಮೇಲೆ ಹಾದು ಹೋಗುವುದಿಲ್ಲ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದೆ. ಇದು ಭಾರತದಲ್ಲಿ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅದರಲ್ಲಿ ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಛತ್ತೀಸ್ಗಢ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ತ್ರಿಪುರ. ಒಡಿಶಾದ ಮೇಲೆ ಇದು ಹಾದು ಹೋಗೋದಿಲ್ಲ. ರಾಜಸ್ಥಾನ ಆಗಿರ್ಬೋದು, ಛತ್ತೀಸ್ಗಢ ಮತ್ತು ತ್ರಿಪುರ ರಾಜ್ಯಗಳ ಮೇಲೆ ಇದು ಹಾದು ಹೋಗ್ತಾ ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 45th ಕ್ವಶನ್. ದೊಡ್ಡ ಪ್ರದೇಶದಲ್ಲಿ ಒಂದು ವೇಳೆ
ಓಕೆ. ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೆಯುವುದನ್ನ ಏನಂತ ಕರಿತಾ ಹೋಗ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಲಾಭದ ಕೃಷಿ, ಆಪ್ಷನ್ ಬಿ ಜೀವನಾಧಾರ ಕೃಷಿ, ಆಪ್ಷನ್ ಸಿ ನಗದು ಕೃಷಿ, ಆಪ್ಷನ್ ಡಿ ತೋಟ ಕೃಷಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಡಿ ತೋಟ ಕೃಷಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್‌ಗೆ ಹೋಗೋಣ. 46th ಕ್ವೆಶ್ಚನ್. ಕೆಳಗಿನವುಗಳಲ್ಲಿ ಯಾವುದನ್ನ ಕನ್ನಡದಲ್ಲಿ ಕಾಗೆ ಬಂಗಾರ ಅಂತ ಕರಿತಾ ಹೋಗ್ತೀವಿ ಅಂತ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಅಬ್ರಕ ಅಂತ ಕೂಡ ಕರಿತಾ ಹೋಗ್ತಕ್ಕಂಥದ್ದು ಅಬ್ರಕ. ಅಬ್ರಕವನ್ನ ಮೈಕಾ ಅಂತಾನೂ ಕೂಡ ಕರಿತಾ ಹೋಗ್ತಾರೆ. ಮೈಕಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್‌ಗೆ ಹೋಗೋಣ. 1 ಸೆಕೆಂಡ್. ಕೆಳಗಿನವುಗಳಲ್ಲಿ ಯಾವುದು ಯೋಜನೆ ಅಲ್ಲ ಅಥವಾ ಯೋಚಿಸಿದ್ದಲ್ಲ, ವೆಚ್ಚ ಅಲ್ಲ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ರಕ್ಷಣಾ ವೆಚ್ಚ, ಆಪ್ಷನ್ ಬಿ ಬಡ್ಡಿ ಪಾವತಿ, ಆಪ್ಷನ್ ಸಿ ಸಮಾಜ ಕಲ್ಯಾಣ, ಆಪ್ಷನ್ ಡಿ ನಾಗರಿಕ ಆಡಳಿತ ವೆಚ್ಚ. ಇದಕ್ಕೆ ಸರಿಯಾದ ಉತ್ತರ ಸಮಾಜ ಕಲ್ಯಾಣ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಯೋಜನೆ ಅಲ್ಲದ ವೆಚ್ಚ ಅಂತ ಕರಿತಾ ಹೋಗ್ತೀವಿ. ಯೋಜನೆ ಅಲ್ಲದ ವೆಚ್ಚ ಅಲ್ಲ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಸಮಾಜ ಕಲ್ಯಾಣ ಅಂತಕ್ಕಂಥದ್ದು ಇದು ಯೋಜನೆ ಅಲ್ಲದ ವೆಚ್ಚ ಆಗುತ್ತೆ. ನೆಕ್ಸ್ಟ್, ಬ್ಯಾಂಕುಗಳು ಯಾವ ವಲಯಕ್ಕೆ ಸೇರಿವೆ? ಬ್ಯಾಂಕುಗಳು ಪ್ರಾಥಮಿಕ ವಲಯಕ್ಕೆ ಸೇರಿದೆನೋ, ದ್ವಿತೀಯ ವಲಯಕ್ಕೆ ಸೇರಿದೆನೋ ಅಥವಾ ತೃತೀಯ ವಲಯಕ್ಕೆ ಸೇರಿದೆನೋ? ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ತೃತೀಯ ವಲಯ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರಾಥಮಿಕ ವಲಯದಲ್ಲಿ ನಾವು ಕೃಷಿ, ಮೀನುಗಾರಿಕೆ, ಪಶುಸಂಗೋಪನೆಯನ್ನ ನೋಡ್ತಾ ಹೋಗ್ತೀವಿ. ದ್ವಿತೀಯ ವಲಯದಲ್ಲಿ ಗಣಿಗಾರಿಕೆ, ಗುಡಿ ಕೈಗಾರಿಕೆಗಳನ್ನ ಗಣಿಗಾರಿಕೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ತೃತೀಯ ವಲಯದಲ್ಲಿ ಸೇವಾ ವಲಯ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ತೃತೀಯ ವಲಯನ ಬ್ಯಾಂಕುಗಳು ಈ ಒಂದು ತೃತೀಯ ವಲಯಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಕಲರ ಯಾವುದರಿಂದ ಉಂಟಾಗುತ್ತೆ? ಕಲರ ರೋಗ ಅಂತಕ್ಕಂಥದ್ದು ಯಾವುದರಿಂದ ಉಂಟಾಗುತ್ತೆ ಅಂತ ಇದನ್ನೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೈರಸ್, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಶಿಲೀಂಧ್ರ, ಆಪ್ಷನ್ ಡಿ ಅಮೀಬಾ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಹರಿಹರ ಮತ್ತು ಬುಕ್ಕಾ ಯಾವ ರಾಜವಂಶಕ್ಕೆ ಸೇರಿದವರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತುಳುವ, ಆಪ್ಷನ್ ಬಿ ತಾಳುವ, ಆಪ್ಷನ್ ಸಿ ಸಂಗಮ, ಆಪ್ಷನ್ ಡಿ ಅರವೀಡು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಹರಿಹರ ಮತ್ತು ಬುಕ್ಕರಾಯರು ಸಂಗಮ ವಂಶಕ್ಕೆ ಸೇರಿದವರು ಆಗಿರುತ್ತಾರೆ. ಸಂಗಮ ವಂಶ ವಿಜಯನಗರ ಸಾಮ್ರಾಜ್ಯ 1336 ಸ್ಥಾಪನೆ ಆಗುತ್ತೆ. ಈ ಸ್ಥಾಪನೆ ಆಗಲಿಕ್ಕೆ ಮುಖ್ಯ ಕಾರಣೀಭೂತರಾಗಿರ್ತಕ್ಕಂಥ ಅರಸರೇ ಹರಿಹರ ಮತ್ತು ಬುಕ್ಕರಾಯ. ಈ ಬುಕ್ಕರಾಯ ಮತ್ತು ಹರಿಹರರವರು ಸಂಗಮ ವಂಶದ ಪ್ರಸಿದ್ಧ ಅರಸರು ಕೂಡ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದೀನಿ. ಸೊ ಕರ್ನಾಟಕ ಭೂಗೋಳದಲ್ಲಿ ಬಂದಿರತಕ್ಕಂಥ ಕ್ವಶನ್. ಈಗಾಗಲೇ ಕರ್ನಾಟಕ ಭೂಗೋಳದ ಮೇಲೆ ಟಾಪ್ 50 ಕ್ವಶನ್ಗಳನ್ನ ತೆಗೆದುಕೊಂಡಿದ್ದೆ. ಆ ಒಂದು ಪಾರ್ಟ್ ನಲ್ಲಿ ಮಧುಗಿರಿ ಬೆಟ್ಟದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಕೊಟ್ಟಿದ್ದೇನೆ. ಯಾವ ಡಿಸ್ಟಿಕ್ ನಲ್ಲಿ ಕಂಡುಬರುತ್ತೆ, ಯಾವ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುತ್ತೆ ಮಧುಗಿರಿ ಏಕಶಿಲಾ ಬೆಟ್ಟ ಅಂತಕ್ಕಂಥದ್ದನ್ನ ಆ ಒಂದು ಕ್ಲಾಸ್ ಅನ್ನ ನೀವು ನೋಡಿ ಅಂತಕ್ಕಂಥದ್ದು. ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ಗೆ ಆಗಬೇಕಂದ್ರೆ ಎಲ್ಲ ಒಂದು ರಾಯಲ್ ಎಜುಕೇಶನ್ ಕನ್ನಡದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಮುಖ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಎಲ್ಲವೂ ಕೂಡ ಇಂಪಾರ್ಟೆಂಟೇ ಎಕ್ಸಾಮ್ ಪರ್ಪಸ್ಗೆ. ಹೀಗಾಗಿ ಎಲ್ಲವನ್ನು ಕೂಡ ಕ್ಲಾಸ್ ಅನ್ನ ಕೇಳಿ. ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಪಾರ್ಟ್ 2 ಕ್ಲಾಸ್ನಲ್ಲಿ ಮುಂದಿನ 50 ಕ್ವಶನ್ಗಳಿಗೆ ನಾನು ಉತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗುತ್ತೇನೆ. ಸಿವಿಲ್ ಪಿ ಸಿ ಆನ್ ಎಚ್ ಕೆ ಸಿವಿಲ್ ಪಿ ಸಿ ಎಚ್ ಕೆ ಕ್ವಶನ್ ಪೇಪರ್ನ ಕಂಪ್ಲೀಟ್ ಅನಲೈಸ್ ಮ್ಯಾರಥಾನ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.